ಕೆಂಪುಕೋಟೆ ಸಮೀಪ ಸಂಭವಿಸಿದಂಥ ಬಾಂಬ್ ಬ್ಲಾಸ್ಟ್ ಏನಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈಗ ಕೆಂಪುಕೋಟೆಯ ಬಳಿಕ ರಾಜ್ಯದ ಚಳಿಗಾಲದ ಅಧಿವೇಶನದ ಮೇಲೂ ಕೂಡ ಉಗ್ರರ ಕರಿನೆರಳು ಬಿದ್ದಿದೆಯಾ ಅಂತ ಪ್ರಶ್ನೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ 8ನೇ ತಾರೀಕಿಂದ ಅಧಿವೇಶನ ಆರಂಭ ಆಗುತ್ತೆ. ನಾಡು ಸೋಮವಾರದಿಂದ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬೆಳಗಾವಿ ಪೊಲೀಸರಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಡೀಟೇಲ್. ಗುಪ್ತಚರ ಇಲಾಖೆಯ ಮಾಹಿತಿ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಹೈ ಅಲರ್ಟ್ ಇದೆ. ಉಗ್ರರ ದಾಳಿಯ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅಧಿವೇಶನದ ವೇಳೆ ಹೆಚ್ಚುವರಿ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. 6ರಿಂದ 8,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ. ಇಡೀ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಬೆಂಗಳೂರಿಗೆ ಶಿಫ್ಟ್ ಆಗತ್ತೆ. ಈ ಸಂದರ್ಭವನ್ನೇ ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳಿರೋದ್ರಿಂದ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಕಾರ್ಯಕ್ರಮ ಕೂಡ ಅಧಿವೇಶನ ಆರಂಭದ ಜನದಲ್ಲೇ ಕೂಡ ನಡೆಯಲಿದೆ. ಆರು ಸಾವಿರಕ್ಕಿಂತ ಹೆಚ್ಚಿನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಮ್ಮ ಬೆಳಗಾವಿ ನಗರ ಪೊಲೀಸ್ಗೆ ಸಹಾಯ ಮಾಡಲಿಕ್ಕೂ ಬರ್ತಾ ಇದ್ದಾರೆ. ಅದರ ಜೊತೆಗೇ ನಮ್ಮದು KSRP CAR DR ಇದು ರಿಸರ್ವ್ಡ್ ಫೋರ್ಸ್, ಆರ್ಮ್ಡ್ ರಿಸರ್ವ್ ಫೋರ್ಸ್ ಏನಿದೆ ಅದು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಬರ್ತಾ ಇದ್ದಾರೆ. ಇದರ ಜೊತೆಗೆ ಕ್ವಿಕ್ ರೆಸ್ಪಾನ್ಸ್ ಟೀಮ್, ಈ ಥರ BDDS ಟೀಮ್, ನಮ್ಮದು ಸ್ಪೆಷಲೈಸ್ಡ್ ತಂಡಗಳು ಏನಿರುತ್ತೆ ಅವರು ಕೂಡ ನಮಗೆ ಸಹಾಯ ಮಾಡೋಕ್ಕೆ ಬರ್ತಾ ಇದ್ದಾರೆ. CCTV ಮತ್ತು ಡ್ರೋನ್ ಅದರದ್ದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ನಾವು ಬಳಕೆ ಮಾಡ್ತಾಯಿದ್ದೀವಿ. ಎಲ್ಲ ಸಿಬ್ಬಂದಿದು ಉಳ್ಕೊಳ್ಳೋದು ವ್ಯವಸ್ಥೆ, ಊಟದ ವ್ಯವಸ್ಥೆ, ಬಿಸಿ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ನಮಗೆ ವಿಶ್ವಾಸ ಇದೆ ಜನರು ನಮಗೆ ಸಹಕರಿಸ್ತಾರೆ ಮತ್ತು ಈ ಸೆಷನ್ ಶಾಂತಿಯುತವಾಗಿ ಆಗುತ್ತೆ. ಈ ವರ್ಷವೂ ಭಾಳ ಸುಸರ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. 3,000 ಕೊಠಡಿಗಳನ್ನು ನಾವು ಈ ಸತಿ ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು, VIPಗಳು, VVIPಗಳು ಯಾರ್ಯಾರು ಬರ್ತಾರೆ ಅವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಅದಲ್ಲದೆ ಊಟದ ವ್ಯವಸ್ಥೆ ಇರುತ್ತೆ. ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಭಾಗದ ಶೈಲಿನಲ್ಲಿ ಏನು ಊಟ ನಮ್ಮ ಟ್ರೆಡಿಷನ್ ಇದೆ ಅದನ್ನು ತೋರಿಸ್ತೀವಿ. ಜೊತೆಯಲ್ಲಿ ವಿವಿಧ ಜಿಲ್ಲೆಗಳದ ನಮ್ಮ ಏನು ಊಟದ ವೈವಿಧ್ಯತೆ ಇದೆ ಅದನ್ನು ತೋರಿಸ್ತೀವಿ. ಅದಲ್ಲದೆ ಪೊಲೀಸ್ ಸಿಬ್ಬಂದಿಗಳನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ರೆಡ್ ಫೋರ್ಟಲ್ಲಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಏನಾದರೂ ಪರ್ಟಿಕ್ಯುಲರ್ ಮೆಸೇಜ್ ಇದೆಯಾ ಗುಪ್ತಚರ ಇಲಾಖೆಯಿಂದ? ಹೌದು ರಕ್ಷತ್, ಡಿಸೆಂಬರ್ 8ರಿಂದ ಏನು ಬೆಳಗಾವಿಯ ಸುವರ್ಣಸೌಧ ಚಳಿಗಾಲ ಅಧಿವೇಶನ ಆರಂಭವಾಗಲಿದೆ. ಹೀಗಾಗಿ ದೆಹಲಿಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಏನು ರೆಡ್ ಫೋರ್ಟ್ ಬಳಿ ಸ್ಫೋಟ ಆಗಿತ್ತು. ಹೀಗಾಗಿ ಈ ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಅಧಿವೇಶನದ ಮೇಲೂ ಕೂಡ ಈಗ ಉಗ್ರ ಕರಿನೆರಳು ಬಿದ್ದಿದೆ ಅನ್ನೋಂಥ ಅನುಮಾನಗಳು ವ್ಯಕ್ತವಾಗ್ತಿರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ, ರಾಜ್ಯ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಈ ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಈಗ ಅಲರ್ಟ್ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ನಗರ ಪೊಲೀಸರು ಈ ಸಂಬಂಧಪಟ್ಟಂಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಯಾಕಂದ್ರೆ ಅಧಿವೇಶನ ಸಂದರ್ಭದಲ್ಲಿ ಕೇವಲ ಸರ್ಕಾರ, ಇಡೀ ಸರ್ಕಾರ ಬೆಳಗಾವಿಯಲ್ಲಿರುತ್ತೆ. ಅದ್ರ ಜೊತೆಗೆ ಸಚಿವಾಲಯದ ಸಿಬ್ಬಂದಿ ಇರ್ತಾರೆ, ಸರ್ಕಾರಿ ನೌಕರರು ಇರ್ತಾರೆ, ಭದ್ರತೆಗೆ ಪೊಲೀಸರು ಇರ್ತಾರೆ. ಅದ್ರ ಜೊತೆಗೆ ಸಾಲು ಪ್ರತಿಭಟನೆಗಳಿರ್ತವೆ. ಪ್ರತಿನಿತ್ಯನೂ 50ರಿಂದ 1 ಲಕ್ಷ ಜನ ಸೇರುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಇಂಥ ಒಂದು ಜಾಗವನ್ನು ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಹೀಗಾಗಿ ಮುನ್ಸೂಚನೆ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಗುಪ್ತಚರ ಇಲಾಖೆ ಕೂಡ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ರವಾನಿಸಿರುವಂಥದ್ದು. ಈ ಕಾರಣಕ್ಕೆ ಈಗಾಗಲೇ ಬೆಳಗಾವಿ ಸುವರ್ಣಸೌಧ ಸುತ್ತಮುತ್ತಲು 3 ಕಿಲೋಮೀಟರ್ ಸುತ್ತಮುತ್ತಲು ಕೂಡ ನಿಷೇಧಾಜ್ಞೆ ಜಾರಿಯನ್ನು ಕೂಡ ಮಾಡಲಾಗಿದೆ. ಅದ್ರ ಜೊತೆಗೇ ಪ್ರತಿಭಟನೆ ಸ್ಥಳಕ್ಕೆ ಕೇವಲ ಏನು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಸ್ಥಳಗಳಿದ್ದಾವೆ ಅಲ್ಲೂ ಕೂಡ ಬಹಳಷ್ಟು ಜನ ಬರಬಾರ್ದು. ಕೇವಲ ಎಷ್ಟು ಜನ ಪ್ರತಿಭಟನೆ ಮಾಡ್ತೀರಿ ಅನ್ನೋದನ್ನು ಮೊದಲೇ ಅನುಮತಿ ತಗೊಂಡು ಪ್ರತಿಭಟನೆ ಮಾಡಬೇಕು. ಯಾಕಂತಂದರೆ ನಮಗೆ ಕೇಂದ್ರ ಸರ್ಕಾರದಿಂದ ಅಲರ್ಟ್ ಬಂದಿರೋ ಹಿನ್ನೆಲೆಯಲ್ಲಿ ಯಾರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಬಾರ್ದು ಅನ್ನುವಂಥ ಮನವಿಯನ್ನು ಕೂಡ ಪೊಲೀಸರು ಮಾಡ್ಕೊತಿರುವಂಥ. ಹೀಗಾಗಿ ಎಲ್ಲೊಂದು ಕಡೆ ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಸುವರ್ಣಸೌಧದಲ್ಲಿ ನಡೀತಕ್ಕಂತಹ ಅಧಿವೇಶನ ಮೇಲೆ ಉಗ್ರ ಕರಿನೆರಳು ಕೂಡ ಬಿದ್ದಿರುವುದು ಸಾಕಷ್ಟು ಆತಂಕವನ್ನು ಕೂಡ ಹುಟ್ಟಿಸಿರುವಂಥದ್ದು. ಆದರೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ. ಉಗ್ರ ಸಂಚನ್ನ ಸಫಲ ಮಾಡೋಕ್ಕೆ ಕೊಡೋದಿಲ್ಲ ಅನ್ನುವಂತಹ ವಿಶ್ವಾಸದಲ್ಲಿ ಕೂಡ ಜಿಲ್ಲಾಡಳಿತ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.